ಕೆಲ ಮಂದಿ ನಿದ್ರೆಯಲ್ಲಿಯೇ ಕೊನೆಯುಸಿರೆಳೆಯುವುದೇಕೆ? ಇದೆಂತಹ ಸಾವು? ಇದಕ್ಕೆ ಕಾರಣ ಇಲ್ಲಿದೆ ನೋಡಿ. ಅನೇಕ ಮಂದಿ ನಿದ್ರೆಯಲ್ಲಿ ಸಂಭವಿಸುವ ಸಾವನ್ನು ನೆಮ್ಮದಿ ಹಾಗೂ ನೋವುರಹಿತ ಮರಣ ಎಂದು ಭಾವಿಸುತ್ತೇವೆ. ದಿನವಿಡೀ ಕೆಲಸದಿಂದ ದಣಿದು ರಾತ್ರಿ ಮಲಗಲು ಹೋದಾಗ ನಾವು ಬೇರೆಯದೇ ಲೋಕವನ್ನು ಪ್ರವೇಶಿಸುತ್ತೇವೆ. ಆದರೆ ಕೆಲ ಮಂದಿಗೆ ಇದೇ ಕೊನೆಯ ರಾತ್ರಿ ಆಗಿರುತ್ತದೆ. ರಾತ್ರಿ ಚೆನ್ನಾಗಿ ಊಟ ಮಾಡಿ ಎಲ್ಲರೊಂದಿಗೆ ಮಾತನಾಡಿ ಮಲಗಿದವರು ಬೆಳಗ್ಗೆ ಎದ್ದೇಳಲೇ ಇಲ್ಲ ಎಂಬಂತಹ ಸಾವಿನ ಸುದ್ದಿಗಳನ್ನು ನೀವು ಆಗಾಗ ಕೇಳಿರಬಹುದು. ಇದು ಆಘಾತಕಾರಿ ಸಂಗತಿಯಾದರೂ ಇದರ ಹಿಂದಿನ ವಾಸ್ತವವೇ ಬೇರೆ ಇರುತ್ತದೆ. ವೈದ್ಯಕೀಯ ಪರಿಭಾಷೆಯಲ್ಲಿ ಇದನ್ನು ನೈಟ್ ಡೆತ್ ಎಂದು ಕರೆಯಲಾಗುತ್ತದೆ. ಪ್ರತಿ ರಾತ್ರಿ ಪ್ರಪಂಚದಾದ್ಯಂತ ಅನೇಕ ಮಂದಿ ತಮ್ಮ ಹಾಸಿಗೆ ಮೇಲೆಯೇ ಕೊನೆಯುಸಿರೆಳೆಯುತ್ತಾರೆ. ಆದರೆ ದೇಹವು ಇದ್ದಕ್ಕಿದ್ದಂತೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದಾಗ ಏನಾಗುತ್ತದೆ? ಇದರ ಹಿಂದಿರುವ ಪ್ರಮುಖ ವೈದ್ಯಕೀಯ ಕಾರಣಗಳೇನು? ಹಾಗಾದರೆ ಈ ಸೈಲೆಂಟ್ ಕಿಲ್ಲರ್ ಬಗ್ಗೆ ವಿವರವಾಗಿ ತಿಳಿಯೋಣ. ಹೃದಯ ಸ್ತಂಭನ. ಸಾಮಾನ್ಯವಾಗಿ ನಿದ್ರೆಯಲ್ಲಿ ಸಾವನ್ನಪ್ಪುವುದಕ್ಕೆ ಪ್ರಮುಖ ಕಾರಣವೆಂದರೆ ಹೃದಯ ಬಡಿತ ಹಠಾತ್ ನಿಂತು ಹೋಗುವುದು. ಇದನ್ನು ಹಠಾತ್ ಹೃದಯ ಸ್ತಂಭನ ಎಂದು ಕರೆಯಲಾಗುತ್ತದೆ. 2021ರ ಅಧ್ಯಯನದ ಪ್ರಕಾರ ರಾತ್ರಿಯ ಹೃದಯ ಸ್ತಂಭನ ಪ್ರಕರಣಗಳಲ್ಲಿ 22ರಷ್ಟು ರಾತ್ರಿ 10ರಿಂದ ಬೆಳಗ್ಗೆ 6ರ ನಡುವೆ ಸಂಭವಿಸಿರುವುದು. ಮುಖ್ಯವಾಗಿ ಪುರುಷರಿಗಿಂತ ಮಹಿಳೆಯರು ನಿದ್ರೆಯ ಸಮಯದಲ್ಲಿ ಹೃದಯ ಸ್ತಂಭನವನ್ನು ಹೊಂದುವ ಸಾಧ್ಯತೆ ಹೆಚ್ಚು. ಹೃದಯಾಘಾತ. ಹೃದಯಕ್ಕೆ ರಕ್ತ ಪೂರೈಸುವ ರಕ್ತನಾಳದಲ್ಲಿ ಅಡಚಣೆ ಉಂಟಾದಾಗ ನಾವು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಎಂದು ಕರೆಯುತ್ತೇವೆ. ದಾಳಿ ತೀವ್ರವಾಗಿದ್ದರೆ ಅದು ಮೆದುಳಿಗೆ ರಕ್ತ ಪೂರೈಕೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಉಸಿರಾಟವನ್ನು ನಿಲ್ಲಿಸುತ್ತದೆ. ಇದು ಉಸಿರಾಟದ ಬಂಧನದಿಂದಾಗಿ ಸಾವು ಸಹ ಸಂಭವಿಸಬಹುದು. ಆರ್ಹಿಥ್ಮಿಯಾಗಳು. ಅನಿಯಮಿತ ಹೃದಯ ಬಡಿತವನ್ನು ಆರ್ಹಿಥ್ಮಿಯಾ ಎಂದು ಕರೆಯಲಾಗುತ್ತದೆ. ನಿಮ್ಮ ಹೃದಯದಲ್ಲಿನ ವಿದ್ಯುತ್ ಸಂಕೇತಗಳು ಅಡ್ಡಿಪಡಿಸಿದಾಗ ನಿಮ್ಮ ಹೃದಯವು ಸರಿಯಾಗಿ ಸಂಕುಚಿತಗೊಳ್ಳುವುದಿಲ್ಲ. ಇದು ನಿಮ್ಮ ದೇಹಕ್ಕೆ ಸಾಕಷ್ಟು ಆಮ್ಲಜನಕವನ್ನು ಪಡೆಯುವುದನ್ನು ತಡೆಯುತ್ತದೆ. ಹಾರ್ಟ್ ಫೇಲ್ಯೂರ್. ಶ್ವಾಸಕೋಶದಲ್ಲಿ ದ್ರವ ಸಂಗ್ರಹವಾಗಲು ಅಥವಾ ಪಾದಗಳು ಮತ್ತು ಕಣಕಾಲುಗಳ ಊತಕ್ಕೆ ಕಾರಣವಾಗಬಹುದು. ಇದು ರಾತ್ರಿಯಲ್ಲಿ ಉಸಿರಾಟದ ತೊಂದರೆಗೆ ಕಾರಣವಾಗಬಹುದು ಮತ್ತು ಹಠಾತ್ ಸಾವಿಗೆ ಕಾರಣವಾಗಬಹುದು. ಸ್ಟ್ರೋಕ್. ರಕ್ತ ಹೆಪ್ಪುಗಟ್ಟುವಿಕೆಯು ಮೆದುಳಿನಲ್ಲಿರುವ ರಕ್ತನಾಳವನ್ನು ನಿರ್ಬಂಧಿಸಿದಾಗ ಅಥವಾ ರಕ್ತನಾಳವು ಸಿಡಿದಾಗ ಪಾರ್ಶ್ವವಾಯು ಸಂಭವಿಸುತ್ತದೆ. ನಿದ್ರೆಯ ಸಮಯದಲ್ಲಿ ಪಾರ್ಶ್ವವಾಯುವಿಗೆ ಒಳಗಾಗುವುದರಿಂದ ಉಸಿರಾಟ, ಸ್ನಾಯು ನಿಯಂತ್ರಣ ಮತ್ತು ಪ್ರಜ್ಞೆ ಕಳೆದುಕೊಳ್ಳುತ್ತದೆ. ನಿದ್ರಿಸುವುದರಿಂದ ವ್ಯಕ್ತಿಯು ಸಹಾಯಕ್ಕಾಗಿ ಕರೆ ಮಾಡಲು ಸಾಧ್ಯವಾಗುವುದಿಲ್ಲ. ಇದು ಹೆಚ್ಚಾಗಿ ಮಾರಕವಾಗಿರುತ್ತದೆ. ಹೃದಯ ಸ್ತಂಭನ ತಡೆಗಟ್ಟಲು ಟಿಪ್ಸ್. ರಕ್ತದೊತ್ತಡ, ಬಿಪಿ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿಡಿ. ಹೃದಯದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಲು ಪ್ರತಿದಿನ ವಾಕ್ ಮಾಡಿ ಅಥವಾ ಲಘು ವ್ಯಾಯಾಮ ಮಾಡಿ. ಉಸಿರಾಟದ ತೊಂದರೆ ಇರುವವರು ತಜ್ಞರ ಸಲಹೆಯ ಪಡೆದು ಸರಿಯಾದ ಭಂಗಿಯಲ್ಲಿ ಮಲಗಬೇಕು. ಎದೆ ಬಿಗಿತ ಅಥವಾ ರಾತ್ರಿಯಲ್ಲಿ ಹಠಾತ್ ಉಸಿರಾಟದ ಸಮಸ್ಯೆಯಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ನಿದ್ರೆಯಲ್ಲಿ ಸಂಭವಿಸುವ ಸಾವೇ ನೆಮ್ಮದಿಯ ಸಾವು ಅನಿಸಬಹುದು, ಆದರೆ ಇದು ಸಹ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನುಂಟು ಮಾಡುತ್ತದೆ. ಹೀಗಾಗಿ ನಮ್ಮ ಜೀವನ ಶೈಲಿಯಲ್ಲಿನ ಸಣ್ಣ ಬದಲಾವಣೆಗಳು ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರುವುದು ಅಂತಹ ಹಠಾತ್ ಸಾವುಗಳಿಂದ ನಮ್ಮನ್ನು ರಕ್ಷಿಸಬಹುದು. ದೇಹವು ಒಂದು ಯಂತ್ರವಿದ್ದಂತೆ ಅದನ್ನು ಸಮಯಕ್ಕೆ ಸರಿಯಾಗಿ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ.